ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಲೇಖಕ. ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ ದಿನಾಂಕ 21/12/2025 ಈ ಒಂದು ಡೇಟಲ್ಲಿ ಜರುಗಿದ FDA ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಎಕಾಲಜಿಯಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವೇ ಗಮನಿಸಿ. ಮೊದಲ ಪ್ರಶ್ನೆ, ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಈ ಮಂಜುಗಡ್ಡೆ ತುಂಡು ಕರಗಿದರೆ ಯಾವ ರೀತಿಯಲ್ಲಿ ನೀರಿನ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ? ಆನ್ಸರ್: ನೀರಿನ ಮಟ್ಟ ಚೇಂಜ್ ಆಗಲ್ಲ, ಎಷ್ಟಿತ್ತು ಅಷ್ಟೇ ಇರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ನೀರಿನ ಮಟ್ಟ ಅದೇ ರೀತಿಯಲ್ಲಿ ಇರುತ್ತದೆ, ಅಂದರೆ ಇದ್ದಷ್ಟೇ ಇರುತ್ತದೆ, ಅಂದರೆ ಸ್ಥಿರವಾಗಿರುತ್ತೆ. ಅಂದರೆ ನೀರಿನ ಲೆವೆಲ್ ಚೇಂಜ್ ಆಗಲ್ಲ, ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ, ಎಷ್ಟಿತ್ತು ಅಷ್ಟೇ ಇರುತ್ತೆ. ಓಕೆ, ನೀವು ಇದಕ್ಕೆ ಪ್ರೂಫನ್ನು ನೋಡ್ಬೋದು 4G ಸೈನ್ಸ್ ಬುಕ್ಕಲ್ಲಿ ನೋಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 137 ಓಪನ್ ಮಾಡಿ. ನೇರವಾಗಿ ಇದೆ ನೋಡಿ. ಒಂದು ನೀರಿನ ಲೋಟದಲ್ಲಿ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ನೀರಿನ ಮಟ್ಟ ಡ್ಯಾಶ್. ಆನ್ಸರ್ ಏನು? ಇದ್ದಷ್ಟೇ ಇರುತ್ತದೆ ಅಥವಾ ಸ್ಥಿರವಾಗಿರುತ್ತದೆ. ಓಕೆ, ಮತ್ತೊಂದು ಪ್ರಶ್ನೆ. ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರವನ್ನು ಕೊರೆಯಲಾಗಿದೆ. ಈ ತಟ್ಟೆಯನ್ನು ಬಿಸಿ ಮಾಡಿದ್ದಲ್ಲಿ, ವಸ್ತುಗಳನ್ನ ಬಿಸಿ ಮಾಡಿದಾಗ ವಸ್ತುಗಳು ಹಿಗ್ಗುತ್ತವೆ. ಹಾಗಾಗಿ ಆ ಒಂದು ವಸ್ತುವಿನ ಒಳಗಿರುವ ರಂಧ್ರ ಸಹ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ಹಿಗ್ಗುತ್ತೆ. ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ರಂಧ್ರದ ಗಾತ್ರವು ಹಿಗ್ಗುತ್ತದೆ. ಓಕೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 134 ಗಮನಿಸಿ. ನೇರವಾಗಿ ಇದೆ, ಯಾವುದೇ ಕನ್ಫ್ಯೂಸ್ ಆಗೋದಿಲ್ಲ. ತಾಮ್ರದ ಡಿಸ್ಕ್ ರಂಧ್ರವನ್ನು ಹೊಂದಿದೆ. ಡಿಸ್ಕ್ ಅನ್ನು ಬಿಸಿ ಮಾಡಿದರೆ ರಂಧ್ರದ ಗಾತ್ರ ಏನಾಗುತ್ತದೆ? ಆನ್ಸರ್ ಹೆಚ್ಚಾಗುತ್ತದೆ. ಓಕೆ, ಮತ್ತೊಂದು ಪ್ರಶ್ನೆ. ಇಸಿಜಿ ಮೀನ್ಸ್ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ. ಇಸಿಜಿಯಲ್ಲಿ ಈ ಕೆಳಗಿನ ಯಾವ ಅಲೆಗಳನ್ನು ಉಪಯೋಗಿಸಲಾಗುತ್ತದೆ? ಆನ್ಸರ್ ಅಲ್ಟ್ರಾಸಾನಿಕ್ ಕಿರಣಗಳು, ಅಲ್ಟ್ರಾಸಾನಿಕ್ ವೇವ್ಸ್, ಕನ್ನಡದಲ್ಲಿ ಶ್ರವಣಾತೀತ ತರಂಗ ಅಂತೀವಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 88 ಓಪನ್ ಮಾಡಿ ನೋಡಿ. ಅಪ್ಲಿಕೇಶನ್ ಆಫ್ ಅಲ್ಟ್ರಾಸೌಂಡ್ ಆ ಪೇಜನ್ನು ನೀವು ಓದ್ತಾ ಬನ್ನಿ. ಅಲ್ಲಿ ನೋಡಿ, ಇಸಿಜಿ ಉಲ್ಲೇಖನ ಅಂತೀವಿ, ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ ಅಂತೀವಿ. ಇಲ್ಲಿ ಬಳಸುವ ವೇವ್ಸ್ ಯಾವುದು? ಶ್ರವಣಾತೀತ ತರಂಗಗಳನ್ನು ಬಳಸಿ ಇದು ಕೆಲಸ ಮಾಡುತ್ತೆ. ಇಂಗ್ಲಿಷ್ ಏನು? ಅಲ್ಟ್ರಾಸಾನಿಕ್ಗೆ ಅಲ್ಟ್ರಾಸೌಂಡ್ ಅಂತೀವಿ, ಅಲ್ಟ್ರಾಸಾನಿಕ್ ವೇವ್ಸ್ ಅಂತೀವಿ ಅಥವಾ ಅಲ್ಟ್ರಾಸೌಂಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಏನು? ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತ. ಅಂದರೆ ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗುತ್ತೆ. ಜೊತೆಗೆ ಕಾರ್ಬನ್ ಪಾರ್ಟಿಕಲ್ಸ್ ಸಹ ಬಿಡುಗಡೆ ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಬಿ ಆಗುತ್ತೆ. ಬಿ ಮಾತ್ರ. ಅಂದರೆ ಇನ್ಕಂಪ್ಲೀಟ್ ಕಂಬಷನ್, ಅಪೂರ್ಣ ದಹನ ಅಥವಾ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ.
4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ ಪೇಜ್ ನಂಬರ್ 218 ಓಪನ್ ಮಾಡಿ, 31 ಓಪನ್ ಮಾಡಿ. ಫಸ್ಟ್ 31 ಓಪನ್ ಮಾಡಿ ನೋಡಿ, ನೆನಪಿಡಿ ಅಂತ ಇದೆ. ಅಲ್ಲಿ ಪ್ರಶ್ನೆ ಹೋಗಕ್ಕೆ ಒಂದು ಪಾಯಿಂಟ್ ನಂಬರ್ 1 ಓದಿ. ಅಡುಗೆ ಪಾತ್ರೆಗಳ ತಳಭಾಗ ಮತ್ತು ಹೊರಭಾಗ ಕಪ್ಪು ಬಣ್ಣಕ್ಕೆ ತಿರುಗುವುದು. ಇಂಧನವು ಸಂಪೂರ್ಣವಾಗಿ ಉರಿಯದೆ ಹೋದಾಗ, ಉರಿಯದೆ ಮೀನ್ಸ್ ಅಪೂರ್ಣ ದಹನ, ಇನ್ಕಂಪ್ಲೀಟ್ ಕಂಬಷನ್, ಸರಿಯಾಗಿ ಇಂಧನ ಉರಿತಾ ಇಲ್ಲ ಅಂತ ಅರ್ಥ. ಅಲ್ಲೂ ಇದೆ. ಇನ್ನು ಹೈಡ್ರೋಕಾರ್ಬನ್ಸ್ ಅಥವಾ ದಹನ ಕ್ರಿಯೆ ಘಟಕ 2 ಅಥವಾ 3 ಅನ್ಕೊಳ್ಳಿ. ಘಟಕ 2 ಕಂಬಷನ್ ಪಾಠಕ್ಕೆ ಬನ್ನಿ. ಅಲ್ಲಿ ಫಸ್ಟ್ ಪೇಜಲ್ಲಿ ಇದೆ ನೋಡ್ಕೊಳ್ಳಿ. ಎಷ್ಟು ಪೇಜ್ ನಂಬರ್ ಅಂದೆ ನಾನು? ಪೇಜ್ ನಂಬರ್ 218 ಓಪನ್ ಮಾಡಿ. 218 ಓಪನ್ ಮಾಡಿದ್ರೆ ಅಲ್ಲೂ ಸಹ ನೀವು ನೋಡ್ಬೋದು. ಇಂಧನಗಳ ಅಪೂರ್ಣ ದಹನದಿಂದ, ಇನ್ಕಂಪ್ಲೀಟ್ ಕಂಬಷನ್, ಅಪೂರ್ಣ ದಹನದಿಂದ ಪಾತ್ರೆಗಳ ಒಳಭಾಗ ಮತ್ತು ಹೊರಭಾಗ ಕಪ್ಪು ಆಗುತ್ತದೆ, ಅದು ಮಸಿ ಆಗುತ್ತದೆ. ಓಕೆ. ಮತ್ತೊಂದು ಪ್ರಶ್ನೆ, ಚಿನ್ನ ಮತ್ತು ಪ್ಲಾಟಿನಂಗಳಂತಹ ಕಠಿಣ ಲೋಹಗಳನ್ನು ಕರಗಿಸಲು ರಾಜದ್ರವ ಅಥವಾ ಇಂಗ್ಲಿಷ್ ಏನು ಅಕ್ವರೇಸಿಯಾ ಅಂತೀವಿ, ಕನ್ನಡದಲ್ಲಿ ರಾಜದ್ರವ ಅಂತೀವಿ, ವನ್ನು ಉಪಯೋಗಿಸುತ್ತಾರೆ. ರಾಜದ್ರವವು ಅಕ್ವರೇಸಿಯಾ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ 3% ಇದ್ರೆ, ಪ್ರಬಲ ನೈಟ್ರಿಕ್ ಆಮ್ಲ 1% ಇರುತ್ತೆ. ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 234 ಓಪನ್ ಮಾಡಿ ನೋಡಿ. ರಾಜದ್ರವ ಅಕ್ವರೇಸಿಯಾ ಅಂದಾಗ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ 3%, ಪ್ರಬಲ ನೈಟ್ರಿಕ್ ಆಮ್ಲ 1%. ಓಕೆ. ನೆಕ್ಸ್ಟ್ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶಗಳಲ್ಲಿ ಕಂಡು ಬರುತ್ತವೆ. ಇವುಗಳಲ್ಲಿ ಕೊರತೆಯಾಗಿರುವ ಅಂಶ ಯಾವುದು? ನೈಟ್ರೋಜನ್, ಸಾರಜನಕ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 445 ಓಪನ್ ಮಾಡಿ. ನೇರವಾಗಿ ಇದೆ ಇಲ್ಲಿ ನೋಡಿ. ಕೀಟಹಾರಿಗಳು ಇನ್ಸೆಕ್ಟಿವೋರಸ್ ಅಂದಾಗ ಅವು ಹೆಚ್ಚು ಬೆಳೆಯುವುದಲ್ಲಿ ಜೌಗು ಪ್ರದೇಶದಲ್ಲಿ. ಜೌಗು ಪ್ರದೇಶ ಅಂದಾಗ ಅಲ್ಲಿ ನೈಟ್ರೋಜನ್ ಕಡಿಮೆ ಇರುತ್ತೆ. ಆ ಒಂದು ನೈಟ್ರೋಜನ್ಗಾಗಿ, ಸಾರಜನಕಕ್ಕಾಗಿ ಅವು ಏನು ಮಾಡ್ತವೆ? ಕೀಟಗಳನ್ನು ಹಿಡಿದು ತಿಂತವೆ. ಫಾರ್ ವಾಟ್? ಫಾರ್ ನೈಟ್ರೋಜನ್, ಸಾರಜನಕ. ಎಸ್. ಮತ್ತೊಂದು ಹೊಂದಿಸಿ ಬರೆಯಿರಿ. ನಾನು ಪ್ರತಿ ಎಲ್ಲೇ ಕ್ಲಾಸ್ ಮಾಡಕ್ ಹೋದ್ರೂ ಮೊದಲು ಪಾಠ ಮಾಡೋದೇ ಬೇಸಿಕ್ ಸೈನ್ಸ್ ಅನ್ನ, ಬೇಸಿಕ್ ಅಥವಾ ಎಸೆನ್ಷಿಯಲ್ ಸೈನ್ಸ್. ಹಾಗಾಗಿ ಪುಸ್ತಕವನ್ನ ರಚನೆ ಮಾಡಬೇಕಾದ್ರೂ ಸಹ ಮೊದಲ 80 ಪೇಜಲ್ಲಿ ನಾನು ನೇರವಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ ಸ್ಟಾರ್ಟ್ ಮಾಡಿಲ್ಲ. ಮೊದಲ 80 ಪೇಜನ್ನು ನಾನು ಬೇಸಿಕ್ ಅಂಡ್ ಎಸೆನ್ಷಿಯಲ್ ಸೈನ್ಸ್ ಅಂದರೆ ಮೂಲ ವಿಜ್ಞಾನ ಮತ್ತು ಕಡ್ಡಾಯ ವಿಜ್ಞಾನ ಅಂತೇಳಿ ಒಂದು ಟೈಟಲ್ ಕೊಟ್ಟು ಮೊದಲ 80 ಪೇಜಲ್ಲಿ ಸ್ಪರ್ಧಾರ್ಥಿಗಳು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಟೆಕ್ನಾಲಜಿ, ಎಕಾಲಜಿನ ಓದುವ ಮುಂಚೆ ಯಾವ ಟಾಪಿಕ್ಸ್ಗಳನ್ನು ವಾಲೆಂಟ್ರಿ ಓದಬೇಕಾಗಿತ್ತು, ಕಂಪಲ್ಸರಿ ಓದಬೇಕಾಗಿತ್ತು, ಅವು ಬೇಸಿಕ್ ಜೊತೆಗೆ ಎಸೆನ್ಷಿಯಲ್ ಅನ್ನೋದನ್ನು ಮೊದಲ 80 ಪೇಜಲ್ಲಿ ಹಾಕಿದ್ದೀನಿ. ಮೊದಲ 80 ಪೇಜಲ್ಲೇ ಸಾಕಷ್ಟು ಕ್ವಶನ್ಗಳು ಕವರ್ ಆಗಿದ್ದಾವೆ. ಈ ಪೇಜ್ ನಮ್ಮ ಗಮನಿಸಬೇಕಾದ್ರೆ 1ನೇ ಪೇಜಲ್ಲಿ ಒಂದು ಪ್ರಶ್ನೆ ಬಂದಿದೆ, 2ನೇ ಪೇಜಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಓಕೆ ನೋಡಿ, ಹೊಂದಿಸಿ ಬರೆಯಿರಿ. ಬ್ಯಾರೋಮೀಟರ್ ಎಲ್ಲಿ ಯೂಸ್ ಮಾಡ್ತೀವಿ? ವಾಯುಮಂಡಲದ ಒತ್ತಡವನ್ನು ಅಳೆಯಲು. ಹೈಗ್ರೋಮೀಟರ್ ಆರ್ದ್ರತೆ, ಹ್ಯುಮಿಡಿಟಿಯನ್ನು ಅಳೆಯಲು. ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯಲು. ಥರ್ಮಾಮೀಟರ್ ಉಷ್ಣತೆಯನ್ನು ಅಳೆಯಲು. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 1 ಓಪನ್ ಮಾಡಿ ಮತ್ತು 205 ಓಪನ್ ಮಾಡಿ.
ನಾಲ್ಕಕ್ಕೂ ನೀವು ಪ್ರೂಫನ್ನು ನೋಡ್ಬೋದು. ಇಲ್ಲಿ ಅನಿಮೋಮೀಟರ್ ಗಾಳಿಯ ವೇಗ, ಬ್ಯಾರೋಮೀಟರ್ ವಾತಾವರಣದ ಒತ್ತಡ, ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ ಎರಡೈತಲ್ವಾ. ಮತ್ತೊಂದು ಅದೇ ಪೇಜು ಹೈಗ್ರೋಮೀಟರ್ ಎಲ್ಲಿ ಯೂಸ್ ಮಾಡ್ತೀವಿ, ವಾತಾವರಣದ ಆರ್ದ್ರತೆಯನ್ನು ಅಳೆಯಲು, ಹ್ಯುಮಿಡಿಟಿಯನ್ನು ಅಳೆಯಲು, ಮೂರಾಯ್ತಾ. ಮತ್ತೊಂದು ನಾಲ್ಕನೇದು ಉಷ್ಣಾಂಶವನ್ನು ಅಳೆಯಲು ಉಷ್ಣತಾ ಮಾಪಕ. ಓಕೆ, ಎಸ್. ಮತ್ತೊಂದು ಪ್ರಶ್ನೆ, ಉಸಿರಾಟ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟೆ ಎಂದು ಕರೆಯಲ್ಪಡುವ ರಚನೆಗಳನ್ನು ಹೊಂದಿವೆ. ಇದು ಉಸಿರಾಟ ಕ್ರಿಯೆ ಎಂದಾಗ ಒಂದೇ ಮ್ಯಾಚ್ ಆಗೋದು ಯಾವುದದು, ಮೈಟೋಕಾಂಡ್ರಿಯಾ. ಆಯ್ತಾ, ಮೈಟೋಕಾಂಡ್ರಿಯಾದ ಒಳಗೆ ಕಂಡುಬರುವ ಬೆರಳಿನಾಕಾರದ ಫಿಂಗರ್ ಸ್ಟ್ರಕ್ಚರ್ಗೆ ನಾವು ಅಂತೀವಿ ಕ್ರಿಸ್ಟೆ ಅಂತೀವಿ, ಕ್ರಿಸ್ಟೆ. ಹಾಗಾಗಿ 2 ಓಕೆ, ಆಪ್ಷನ್ 2 ಸಿ ಮಾತ್ರ ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 335 ಓಪನ್ ಮಾಡಿ. ನೋಡಿ, ಮೈಟೋಕಾಂಡ್ರಿಯಾ ಒಳಪೊರೆಯಲ್ಲಿ ಮಡಿಕೆಗಳಿವೆ, ಇವುಗಳಿಗೆ ಕ್ರಿಸ್ಟೆಗಳೆಂದು ಹೆಸರು. ಮೈಟೋಕಾಂಡ್ರಿಯಾ ಜೀವಕೋಶದ ಉಸಿರಾಟ ಕೇಂದ್ರ. ಓಕೆ, ಮತ್ತೊಂದು ಪ್ರಶ್ನೆ, ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆ ಮೀನ್ಸ್ ವೇರಿಯೇಷನ್, ಜೆನೆಟಿಕ್ ವೇರಿಯೇಷನ್, ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ. ಜೆನೆಟಿಕ್ ವೇರಿಯೇಷನ್, ತಳಿ ಭಿನ್ನತೆಗೂ ಅನುವಂಶೀಯ ಭಿನ್ನತೆಗೂ ಮೈಟಾಸಿಸ್ಗೂ ಸಂಬಂಧ ಇಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ ಸರಿ ಇದೆ. ಇನ್ನು ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆ ಉಂಟು ಮಾಡಲು ಮಿಯಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇದೆ, ಇರುವುದು ಕರೆಕ್ಟ್, ಹೌದು. ಇಲ್ಲಿ ಮಿಯಾಸಿಸ್ ಅಂದಾಗ ಮಿಯಾಸಿಸ್ ಫಸ್ಟ್, ಪ್ರೋಫೇಸ್ ಫಸ್ಟ್ ಅಲ್ಲಿ ಏನಾಗುತ್ತೆ, ತಂದೆ ಮತ್ತು ತಾಯಿಯ ಕ್ರೋಮೋಸೋಮ್ ಎರಡು ಏನಾಗುತ್ತೆ, ಕ್ರಾಸಿಂಗ್ ಓವರ್ ಆಗುತ್ತೆ. ಕ್ರಾಸಿಂಗ್ ಓವರ್, ಅಡ್ಡಾಯುವಿಕೆ ಅಂತೀವಿ, ಕ್ರಾಸಿಂಗ್ ಓವರ್ ಆಗುತ್ತೆ. ಕ್ರಾಸಿಂಗ್ ಓವರ್ ಅಂದರೆ ಆಫ್ ಫಾದರ್ ಆಫ್ ಮದರ್, ಈ ಥರ ಕ್ರಾಸಿಂಗ್ ಓವರ್ ಆಗೋದ್ರಿಂದ ಮಕ್ಕಳಲ್ಲಿ ತಂದೆಯ ಗುಣನೂ ಇರುತ್ತೆ, ತಾಯಿಯ ಗುಣನೂ ಇರುತ್ತೆ. ಅಂದರೆ ತಂದೆಗಿಂತ ತಾಯಿಯ ಗುಣಗಳು ಸ್ವಲ್ಪ ಮೆಜಾರಿಟಿ ಇರ್ತವೆ. ಆ ಕ್ರಾಸಿಂಗ್ ಓವರ್ ಆಗುವುದು ಮಿಯಾಸಿಸ್ ಅಲ್ಲಿ. ಹಾಗಾಗಿ ಕ್ರಾಸಿಂಗ್ ಓವರ್ ಅಥವಾ ಅಡ್ಡಾಯುವಿಕೆ ನಡೆಯುವುದರಿಂದ ಜೆನೆಟಿಕ್ ವೇರಿಯೇಷನ್ ಅನುವಂಶೀಯ ಭಿನ್ನತೆ, ತಳಿ ಭಿನ್ನತೆ ಉಂಟಾಗುತ್ತೆ. ಅಂದರೆ ತಂದೆ ತಾಯಿಗಿಂತ ಮಕ್ಕಳು ಭಿನ್ನರಾಗಿರ್ತಾರೆ. ಓಕೆ, ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2 ಏನಾಗಿದ್ದಾವೆ, ಸರಿ ಇವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 340 ಓಪನ್ ಮಾಡಿ. ನೋಡಿ, ಮೈಟಾಸಿಸ್ನ ಪ್ರಾಮುಖ್ಯತೆ ಎಂದಾಗ ಅನುವಂಶೀಯ ಸ್ಥಿರತೆ, ಜೆನೆಟಿಕ್ ಸ್ಟೆಬಿಲಿಟಿ, ಬೆಳವಣಿಗೆ, ದುರಸ್ತಿ, ಮಾಗುವಿಕೆ, ಪುನರುತ್ಪಾದನೆ, ರೀಜನರೇಷನ್, ಇಷ್ಟು ಮಾತ್ರ. ಆದರೆ ಮಿಯಾಸಿಸ್ ಅಂದಾಗ ನೋಡಿ, ಇಲ್ಲಿ ಗಮನಿಸ್ಬೋದು ನೀವು, ಮಿಯಾಸಿಸ್ನ ಪ್ರಾಮುಖ್ಯತೆ ಅಂದಾಗ ಅನುವಂಶೀಯ ಭಿನ್ನತೆ, ಜೆನೆಟಿಕ್ ವೇರಿಯೇಷನ್, ಅಂದರೆ ತಂದೆ ತಾಯಿಗಿಂತ ಮಕ್ಕಳ ಲಕ್ಷಣಗಳು ಭಿನ್ನವಾಗಿರುತ್ತವೆ. ಅದು ಕಾರಣ ಮಿಯಾಸಿಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ಅಥವಾ ಯಾವುವು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಇಲ್ಲ. ಅಥವಾ ಕರೋಸನ್ಗೆ ತುಕ್ಕು ಹಿಡಿಯುವಿಕೆ ಅಂತ ತಗೊಳ್ಳಿ, ಅಥವಾ ಕರೋಸನ್ ಅಂತ ತಗೊಳ್ಳಿ, ಸಂಸ್ಕಾರಣ ಅಂತೀವಿ, ನಶಿಸುವಿಕೆ ಅಂತೀವಿ, ನಶಿಸುವಿಕೆ, ಸಂಸ್ಕಾರಣ, ಕರೋಸನ್ ಎಲ್ಲದಕ್ಕೂ ಎಕ್ಸಾಂಪಲ್ ಆಗುತ್ತೆ ಅಲ್ಲಿ. ಬಟ್ ಇಲ್ಲಿ ಯಾವುದು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಅಂದರೆ 4ರಲ್ಲಿ 3 ಮ್ಯಾಚ್ ಆಗ್ತವೆ, 1 ಮ್ಯಾಚ್ ಆಗಲ್ಲ ಅಂತ ಅರ್ಥ. ಆಬ್ಜೆಕ್ಟ್ಗೆ
ಒಂದೇನು, ಬೆಳ್ಳಿಯನ್ನು ಕೆಲ ತಾಸು ಗಾಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹೌದು, ಇದು ಒಂದು ಕರೋಸನ್ಗೆ ಉದಾಹರಣೆ ಆಗುತ್ತೆ, ಅದು ತುಕ್ಕುಡುವಿಕೆ ಉದಾಹರಣೆ ಆಗುತ್ತೆ. ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ಅಥವಾ ನೀರಿಗೆ ತೆರೆದಿಟ್ಟರೆ ಅದು ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಹೌದು, ತಾಮ್ರ ಅಥವಾ ಕಂಚಿನ ಪಾತ್ರೆಗಳನ್ನ ನಾವು ಬಳಸುತ್ತಾ ಹೋದರೆ ಅದು ಓಪನ್ ಮಾಡಿಟ್ಟರೆ ಅವುಗಳ ಬಣ್ಣ ಏನಾಗುತ್ತೆ, ಗ್ರೀನ್ ಕಲರ್ ಟರ್ನ್ ಆಗುತ್ತೆ. ಕಾರಣ ಕಾಪರ್ ಕಾರ್ಬೊನೇಟ್, ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಇನ್ನ ಕಬ್ಬಿಣವನ್ನು ಬಹಳ ಸಮಯದವರೆಗೆ ತೇವಾಂಶಕ್ಕೆ ತೆರೆದಿಟ್ಟರೆ ಕಂದು ಬಣ್ಣಕ್ಕೆ ತಿರುಗುತ್ತದೆ, ಅಂದ್ರೆ ತುಕ್ಕಿಡಿಯುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ, ಅಂದ್ರೆ ಕಬ್ಬಿಣ ರಸ್ಟ್ ಆಗುತ್ತೆ. ಹಂಗಾಗಿ ಇಲ್ಲಿ ಮೊದಲ ಮೂರು ಏನಾಗ್ತವೆ, ತುಕ್ಕುಡಿವಿಕೆಗೆ ಅಥವಾ ಕರೋಸನ್ಗೆ ಅಥವಾ ಸಂಸ್ಕರಣಕ್ಕೆ ಉದಾಹರಣೆಗಳಾಗ್ತವೆ. ನಾಲ್ಕನೇದು ಸಂಬಂಧಪಟ್ಟಿಲ್ಲ. ನೀರು ಅಥವಾ ತೇವಾಂಶಕ್ಕೆ ತೆರೆದಿಟ್ಟರೆ ಜಲರಹಿತ ತಾಮ್ರದ ಸಲ್ಫನೇಟ್ನ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುವುದು. ಇದಕ್ಕೂ ತುಕ್ಕುಡಿವಿಕೆಗೂ ಅಥವಾ ಕರೋಸನ್ಗೂ ಸಂಬಂಧ ಇಲ್ಲ. ಹಾಗಾಗಿ ಇಲ್ಲಿ ಯಾವುದು ಉದಾಹರಣೆ ಅಲ್ಲ, ನಾಲ್ಕನೇದು ಉದಾಹರಣೆ ಅಲ್ಲ. ಹಾಗಾಗಿ ಆಪ್ಷನ್ 2 4 ಮಾತ್ರ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 5 ಓಪನ್ ಮಾಡಿ, ಪೇಜ್ ನಂಬರ್ 243 ಓಪನ್ ಮಾಡಿ, ಪೇಜ್ ನಂಬರ್ 267 ಓಪನ್ ಮಾಡಿ. ಹಾಗೆ ನೀವು ಮೂರಕ್ಕೂ 3 ಉದಾಹರಣೆಗಳಿದ್ದಾವೆ. ಬೆಳ್ಳಿನೂ ಇದೆ, ತಾಮ್ರನೂ ಇದೆ, ಕಬ್ಬಿಣನೂ ಇದೆ, 3 ನೋಡಬಹುದು ನೀವು. ಇಲ್ಲಿ ನೋಡಿ, ತುಕ್ಕು ರಸ್ಟ್ ಅಂದಾಗ ಅಲ್ಲಿ ಗಮನಿಸಿ, ಕಬ್ಬಿಣದ ತುಕ್ಕು, ಬೆಳ್ಳಿಯ ಕಳಂಕ ಅಂದ್ರೆ ಬೆಳ್ಳಿ ಆಭರಣಗಳು ಕಪ್ಪಾಗುವುದು, ಇವು ಏನಾಗ್ತವೆ, ಇವು ತುಕ್ಕುಡಿವಿಕೆಗೆ ಅಥವಾ ಸಂಸ್ಕರಣೆಗೆ ಉದಾಹರಣೆಗಳಾಗ್ತವೆ. ಇಲ್ಲೂ ಇದೆ, ಪೇಜ್ ನಂಬರ್ 5 ಇದೆ. ಮತ್ತೊಂದು ಪೇಜು ಕಬ್ಬಿಣ ತುಕ್ಕುಡಿಯುವುದು, ನೋಡಿ ಉದಾಹರಣೆ ಎಕ್ಸಾಂಪಲ್ಸ್ ಅಂದಾಗ ನಶಿಸುವಿಕೆಗೆ ಅಥವಾ ಕೊರೆಯುವಿಕೆಗೆ, ಕರೋಸನ್ಗೆ ಅಥವಾ ತುಕ್ಕುಡಿಯುವಿಕೆಗೆ ಅಥವಾ ಸಂಸ್ಕರಣಕ್ಕೆ ಉದಾಹರಣೆಗಳಂದಾಗ ಕಬ್ಬಿಣ ತುಕ್ಕುಡಿಯುವುದು, ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲ ನಂತರ ಕಪ್ಪಾಗುತ್ತವೆ. ಅದೇ ತರ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಹಾಗೆ ಇಂಗಾಲ ಡೈಆಕ್ಸೈಡ್ ವರ್ತಿಸಿ ಏನಾಗುತ್ತೆ, ಅದ್ರ ಕಲರ್ ಏನಾಗುತ್ತೆ, ಗ್ರೀನ್ ಕಲರ್ ಚೇಂಜ್ ಆಗುತ್ತೆ. ಇವೆಲ್ಲವೂ ಸಹ ಕರೋಸನ್ಗೆ ಅಥವಾ ತುಕ್ಕುಡಿಯುವಿಕೆಗೆ ಎಕ್ಸಾಂಪಲ್ಗಳಾಗ್ತವೆ. ನೋಡಿ 3 ಇದೆ. ನೆಕ್ಸ್ಟ್, ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದು, ಲಿಚನ್ಸ್, ಕಲ್ಲುವು. ಯಾವ ಪ್ರದೇಶದಲ್ಲಿ ಕಲ್ಲುವುಗಳು ಬಂಡೆಗಳ ಮೇಲೆ, ಮರಗಳ ದಿಮ್ಮಿಗಳ ಮೇಲೆ ಗ್ರೀನಿಶ್ ವೈಟ್ ಪ್ಯಾಚ್ಗಳು ಕಂಡುಬರ್ತಾವೋ ಆ ಒಂದು ಪ್ರದೇಶ, ಆ ಒಂದು ವಾತಾವರಣ, ಆ ಒಂದು ಗಾಳಿ ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ಯಾವ ಪ್ರದೇಶದಲ್ಲಿ ಎಷ್ಟು ಸರ್ಚ್ ಮಾಡಿದ್ರೂ ಇಂತಹ ಪ್ಯಾಚಸ್ ಬಂಡೆಗಳ ಮೇಲೆ, ಮರಗಳ ದಿಮ್ಮಿ ಮೇಲೆ ಕಂಡು ಬರೋದಿಲ್ವೋ ಆ ಒಂದು ವಾತಾವರಣ, ಆ ಒಂದು ಗಾಳಿ ಪಲ್ಯೂಟ್ ಆಗಿದೆ, ಆ ಒಂದು ಪ್ರದೇಶ ಮಾಲಿನ್ಯ ಆಗಿದೆ ಅಂತ ಅರ್ಥ. ಅಂದರೆ ಒಂದು ಪ್ರದೇಶದಲ್ಲಿ ಇಂಡಸ್ಟ್ರಿಗಳು ಹೆಚ್ಚಾದಂತೆ ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಹೆಚ್ಚಾದಂತೆ ಲಿಚನ್ಸ್, ಕಲ್ಲುಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಒಂದು ಪ್ರದೇಶ ಪಲ್ಯೂಟ್ ಆಗಿದೆ, ಮಾಲಿನ್ಯ ಆಗಿದೆ ಅಂತ ಅರ್ಥ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 17 ಓಪನ್ ಮಾಡಿ, ಪೇಜ್ ನಂಬರ್ 40 ಓಪನ್ ಮಾಡಿ. ನೋಡಿ, ಎಲ್ಲ ಆಲ್ಮೋಸ್ಟ್ ಅಲ್ಲಿ 80, ಪೇಜ್ ನಂಬರ್ 80 ಸಿಗ್ತಾ ಇದಾವೆ. ಇಲ್ಲಿ ನೋಡಿ, ಕಲ್ಲು ಹೂಗಳು ಲಿಚನ್ಸ್ ಏನಂತೀವಿ, ವಾಯು ಮಾಲಿನ್ಯ ಸೂಚಕ ಅಂತ ಕರಿತೀವಿ. ಅಲ್ಲೂ ಇದೆ. ಪೇಜ್ ನಂಬರ್ ಎಷ್ಟು, ಪೇಜ್ ನಂಬರ್ ನಾನು ಫಸ್ಟ್ 17 ಇನ್ನೊಂದು ಕಡೆ 40 ಓಪನ್ ಮಾಡಿ. ಅಲ್ಲಿ ಒಂದು ಟಾಪಿಕ್ ಇದೆ, ಪರಿಸರ ವ್ಯವಸ್ಥೆಯ ಸೂಚಕ ಪ್ರಭೇದಗಳು, ಇಂಡಿಕೇಟರ್ ಸ್ಪೀಸೀಸ್ ಅಂದಾಗ ನೋಡಿ, ಪಾಯಿಂಟ್ ನಂಬರ್ 1 ಏನು, ಕಲ್ಲು ಹೂಗಳು ಲಿಚನ್ಸ್. ಇವುಗಳು ವಾತಾವರಣದ ಮಾಲಿನ್ಯವನ್ನು ಸೂಚಿಸುವಂತಹ ನೈಸರ್ಗಿಕ ಸೂಚಕಗಳಾಗಿವೆ. ಓಕೆ, ನೆಕ್ಸ್ಟ್, ದೇಹದ ವಿದ್ಯುದಾವೇಶ ಎಲೆಕ್ಟ್ರಿಕ್ ಚಾರ್ಜ್ ವನ್ನು
ಪರೀಕ್ಷಿಸಲು ಬಳಸುವ ಸಾಧನ. ಆಪ್ಷನ್ 3 ಎಲೆಕ್ಟ್ರೋಸ್ಕೋಪ್ ಅಂತೀವಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 2 ಓಪನ್ ಮಾಡಿ ನೋಡಿ. ಪೇಜ್ ನಂಬರ್ 1ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ಪೇಜ್ ನಂಬರ್ 2ರಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಎಲ್ಲ ಬೇಸಿಕ್ ಸೈನ್ಸ್, ಎಲ್ಲ ಏನು ಬೇಸಿಕ್ ಸೈನ್ಸ್ ಮೇಲೆ ಕ್ವಶನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಲೆಕ್ಟ್ರೋಸ್ಕೋಪ್ ಎಲ್ಲಿ ಯೂಸ್ ಮಾಡ್ತೀವಿ? ವಿದ್ಯುತ್ ಚಾರ್ಜ್ ಅನ್ನ, ವಿದ್ಯುತ್ ಆವೇಶವನ್ನ, ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಪತ್ತೆ ಹಚ್ಚಲು ಅಳೆಯಲು. ಮತ್ತೊಂದು ಪ್ರಶ್ನೆ, ನಾನು ನಿಮಗೆ ಪ್ರತಿ ಬಾರಿ ಪಾಠ ಮಾಡುವಾಗ ತುಂಬಾ ಡೀಪ್ ಆಗಿ ಹೋಗ್ಬೇಡ್ರಪ್ಪ. ಫಸ್ಟ್ ಬೇಸಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಒಂದೊಂದು ಪಾಯಿಂಟ್ ಇಟ್ಕೊಂಡು ಹೊಂದಿಸಿ ಬರೀರಿ ಮಾಡ್ತಾರೆ ಅಂತ ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ, ಹೇಳ್ತಾ ಬಂದಿದ್ದೀನಿ. ಒಂದೊಂದು ಪಾಯಿಂಟ್ ಇಟ್ಕೊಂಡು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ಕಾರ್ಬೋಹೈಡ್ರೇಟ್ಗಳು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಕಾರ್ಬೋಹೈಡ್ರೇಟ್ಗೆ ಉದಾಹರಣೆ ಯಾವುದು? ರೈಬೋಸ್, ಇದು ಒಂದು ಕಾರ್ಬೋಹೈಡ್ರೇಟ್. ಪ್ರೋಟೀನ್ಗೆ ಉದಾಹರಣೆ ಕೆರಾಟಿನ್. ಹಾರ್ಮೋನ್ ಅಂದಾಗ ಪ್ರೊಜೆಸ್ಟಿರಾನ್, ವಿಟಮಿನ್ ಅಂದಾಗ ರೈಬೋಫ್ಲವಿನ್. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 359 ಓಪನ್ ಮಾಡಿ. 361, 364, 433, 46 ಇಷ್ಟನ್ನು ಓಪನ್ ಮಾಡಿದ್ರೆ ನೀವು 4ಕ್ಕೂ ಪ್ರೂಫನ್ನು ನೋಡ್ಬೋದು. ಇಲ್ಲಿ ನೋಡಿ, ಒಂದೇದು ಕಾರ್ಬೋಹೈಡ್ರೇಟ್ ಅಂದೆ. ಕಾರ್ಬೋಹೈಡ್ರೇಟ್ಗೆ ಎಕ್ಸಾಂಪಲ್ಸ್ ಅಂದಾಗ ನೋಡಿ, ಓಕೆ ನೋಡ್ತಾ ಬನ್ನಿ. ಯಾವುದು? ರೈಬೋಸ್. ರೈಬೋಸ್ ಒಂದೇನು? ಕಾರ್ಬೋಹೈಡ್ರೇಟ್ ಒಂದಾಯ್ತಾ. ಪ್ರೋಟೀನ್ಗೆ ಉದಾಹರಣೆ ಎಂದಾಗ, ಪ್ರೋಟೀನ್ಗಳಿಗೆ ಉದಾಹರಣೆ ಎಂದಾಗ ಕೆರಾಟಿನ್. ನಮ್ಮ ಕೂದಲು ಕಪ್ಪಾಗಿದೆ, ನಮ್ಮ ಕೂದಲಲ್ಲಿ, ಉಗುರಲ್ಲಿ, ಪ್ರಾಣಿಗಳ ಗೊರಸುಗಳಲ್ಲಿ, ಕೂದಲು, ಉಗುರು, ಪ್ರಾಣಿಗಳ ಗೊರಸುಗಳಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು? ಕೆರಾಟಿನ್. ಮತ್ತೊಂದು ನೋಡಿ, ಇವಾಗ ಅಂಡಾಶಯದ ಒಳಗಿರುವ ಹಳದಿ ಪ್ರದೇಶಕ್ಕೆ ನಾವು ಕಾರ್ಪಸ್ ಲೂಟಿಯಂ ಅಂತೀವಿ. ಆ ಕಾರ್ಪಸ್ ಲೂಟಿಯಂನ ಅಂಡಾಶಯದ ಒಳಗಿರುವ ಕಾರ್ಪಸ್ ಲೂಟಿಯಂ ಭಾಗದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ಪ್ರೊಜೆಸ್ಟಿರಾನ್. ಇದು ಒಂದು ಹಾರ್ಮೋನ್. ಇಲ್ಲಿ ಬೇಸಿಕ್ ಪಾಯಿಂಟ್ ಕೇಳೋರು, ತುಂಬ ಡೀಪಾಗಿ ಕೇಳೋರು. ಪ್ರೊಜೆಸ್ಟಿರಾನ್ ಇದು ಒಂದು ಏನು? ಇದು ಒಂದು ಹಾರ್ಮೋನ್. ಇದನ್ನು ಕ್ಲಾಸ್ ಮಾಡುವಾಗ ನಾನು ಇದೇ ಎಕ್ಸಾಂಪಲ್ಗಳನ್ನು ತಗೊಂಡು ಹೊಂದಿಸಿ ಬರೀರಿ ಮಾಡ್ತಾರೆ, ಒಂದೊಂದು ಪಾಯಿಂಟ್ ಇಟ್ಕೊಂಡು ಅಂತ ಸಾಕಷ್ಟು ಬಾರಿ ಕ್ಲಾಸ್ಗಳನ್ನು ಹೇಳಿದ್ದೀನಿ. ಅಲ್ಲಿ ನೀವು ನೋಡಿದ್ದೀರಿ, ಅಂದರೆ ಆಫ್ಲೈನ್ ಕ್ಲಾಸ್ಗಳಲ್ಲಿ. ಎಸ್, 2 ಆಯಿತು. ಮತ್ತೊಂದು ನೋಡಿ, ಪ್ರೊಜೆಸ್ಟಿರಾನ್ ಇದು ಒಂದೇನು? ಇದು ಒಂದು ಹಾರ್ಮೋನ್. ಮತ್ತೊಂದು ವಿಟಮಿನ್ B2ಗೆ ನಾವು ವಿಟಮಿನ್ B2ನ ಕೆಮಿಕಲ್ ನೇಮ್ ಏನು? ರಾಸಾಯನಿಕ ಹೆಸರೇನು? ರೈಬೋಫ್ಲವಿನ್. ಇದು ಒಂದು ವಿಟಮಿನ್. ಓಕೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ವಕ್ರೀಭವನವು ಕಾರ್ನಿಯಾದ ಹೊರ ಮೇಲ್ಮೈಯಲ್ಲಿ ಉಂಟಾಗುತ್ತದೆ. ಹೌದು, ರಿಫ್ರಾಕ್ಷನ್ ಸ್ಟಾರ್ಟ್ ಆಗದೆ ಕಾರ್ನಿಯಾದಲ್ಲಿ. ನಮ್ಮ ಕಣ್ಣಿನ ಮುಂದೆ ಉಬ್ಬಿರೋ ಭಾಗ ನಾವಿದ್ದೀವಿ, ಕಣ್ಣಿನ ಮುಂದೆ ಉಬ್ಬಾಗಿರೋ ಭಾಗಕ್ಕೆ ನಾವು ಕಾರ್ನಿಯಾ ಅಂತೀವಿ. ಅಲ್ಲಿ ಬೆಳಕಿನ ಕಿರಣಗಳು ನಮ್ಮ ಕಣ್ಣನ್ನು ಪ್ರವೇಶಿಸುವಾಗ ಏನಾಗ್ತವೆ? ಕಾರ್ನಿಯ ಭಾಗದಲ್ಲಿ ಏನಾಗ್ತವೆ? ಫಸ್ಟ್ ಮೊದಲು ಬೆಂಡ್ ಆಗದೆ ಇಲ್ಲಿ ಕಾರ್ನಿಯ ಭಾಗದಲ್ಲಿ. ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ದಿಕ್ಕನ್ನು ಏನು ಮಾಡುತ್ತೆ? ಚೇಂಜ್ ಮಾಡುತ್ತೆ. ಇದಕ್ಕೆ ನಾವು ವಕ್ರೀಭವನ ಅಂತೀವಿ, ರಿಫ್ರಾಕ್ಷನ್ ಅಂತೀವಿ. ಅದು ಆರಂಭಗೊಳ್ಳುವುದೆಲ್ಲಿ? ಕಾರ್ನಿಯ ಭಾಗದಲ್ಲಿ. ಹಂಗಾಗಿ ಸ್ಟೇಟ್ಮೆಂಟ್ 1 ಸರಿ ಇದೆ. ಇನ್ನು ಕಣ್ಣಿನ ಒಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ. ಹಂಗಾಗಿ ಇದು ಸರಿ ಇದೆ. ಇನ್ನು ಆಪ್ಷನ್ ಸಿ ಬನ್ನಿ. ಕಣ್ಣಿನ ಮಸೂರವು ವಸ್ತುವಿನ ಮಿಥ್ಯ ಅಂತ ಕೊಟ್ಟವರೆ. ಮಿಥ್ಯ ಇಮೇಜನ್ನು ಅಕ್ಷಿಪಟಲ ಮೀನ್ಸ್ ರೆಟಿನಾ ಮೇಲೆ ಉಂಟು ಮಾಡುತ್ತದೆ. ನಮ್ಮ ಕಣ್ಣಿನ ರೆಟಿನಾ ಭಾಗದಲ್ಲಿ ಉಂಟಾಗುವುದು ತಲೆಕೆಳಕಾದ ಇಮೇಜು ತಲೆಕೆಳಕಾಗಿದ್ದರೆ ನಾವು ಹೇಳುವುದು
ರಿಯಲ್ ಅಂತೀವಿ, ನೈಜ ಅಂತೀವಿ, ಸತ್ಯ ಅಂತೀವಿ. ಹಾಗಾಗಿ ನಮ್ಮ ಕಣ್ಣಲ್ಲಿ ಮಿಥ್ಯ ವರ್ಚುವಲ್ ಬರೋದಿಲ್ಲ. ಹಾಗಾಗಿ ಬರುವುದೇದು ರಿಯಲ್ ಅಥವಾ ನೈಜ. ಹಾಗಾಗಿ ಸ್ಟೇಟ್ಮೆಂಟ್ ಸಿ ಏನಾಗಿದೆ, ಆಪ್ಷನ್ ಸಿ ಏನಾಗಿದೆ, ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಎ ಮತ್ತು ಬಿ ಮಾತ್ರ, ಎ ಮತ್ತು ಬಿ ಮಾತ್ರ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 111 ಓಪನ್ ಮಾಡಿ, 113 ಓಪನ್ ಮಾಡಿ. ನೋಡಿ, ಮಾನವನ ಕಣ್ಣು ಅಂದಾಗ ಮಾನವನ ಕಣ್ಣಲ್ಲಿ ದ್ವಿಪೀನ ಮಸೂರ ಇದೆ. ಮಾನವನ ಕಣ್ಣಿನಲ್ಲಿ ದ್ವಿಪೀನ ಮಸೂರ ಇದೆ, ಬೈಕಾನ್ವೆಕ್ಸ್ ಲೆನ್ಸ್ ಇದೆ. ಹಾಗಾಗಿ ನಮ್ಮ ಕಣ್ಣಲ್ಲಿ ಉಂಟಾಗುವುದು ತಲೆ ಕೆಳಕಾದ ಇನ್ವರ್ಟೆಡ್ ಮತ್ತು ನೈಜ ರಿಯಲ್ ಇಮೇಜ್ ಎಲ್ಲಿ, ಅಕ್ಷಿಪಟಲದ ಮೇಲೆ, ರೆಟಿನಾ ಮೇಲೆ. ಹಾಗಾಗಿ ತಲೆ ಕೆಳಕಾದ ನೈಜ ಇನ್ವರ್ಟೆಡ್ ಅಂಡ್ ರಿಯಲ್ ಅಂತ ಹೇಳ್ಬೇಕು ಮಾನವನ ಕಣ್ಣು ಅಂದಾಗ, ಮಿಥ್ಯ ಅಂತ ಹೇಳಂಗಿಲ್ಲ. ಒಂದಾಯ್ತಾ? ಮತ್ತೊಂದು ಕಣ್ಣಿನ ಪಾಪೆ ಪಿಪಿಲ್, ಕಣ್ಣಿನ ಪಾಪೆ ಪಿಪಿಲ್ ಅಂದಾಗ ಇದು ಕೆಲಸ ಏನು, ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಯಾವುದು, ಪಿಪಿಲ್, ಪಾಪೆ. ಎಸ್, ಇಲ್ಲಿ ನೋಡಿ, ಅಲ್ಲಿ ಲೈಟ್ ಬರುವಾಗ ಕಾರ್ನಿಯಾ ಭಾಗದಲ್ಲಿ ಆಗುತ್ತೆ, ಲೈಟ್ ಪಾಸ್ ಆಗುವಾಗ ಕಾರ್ನಿಯಾ ಭಾಗದಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ವಕ್ರೀಭವನ ನಡೆಯುತ್ತೆ, ಅಂದ್ರೆ ಬೆಂಡ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ. ಅಂದರೆ ಸ್ಮಾಲ್ ಟು ಬಿಗ್ ಹೋಗ್ಬೇಕು, ಸ್ಮಾಲಿಂದ ಬಿಗ್ ಕಡೆಗೆ ಹೋಗ್ಬೇಕಾಗತ್ತೆ. ಅಂದರೆ ಕಡಿಮೆ ಪರ್ಸೆಂಟೇಜಿಂದ ಹೈಯೆಸ್ಟ್ ಪರ್ಸೆಂಟೇಜ್ ಕಡೆಗೆ ಹೋಗ್ಬೇಕು. ಕಡಿಮೆ ಪರ್ಸೆಂಟಿಂದ ಅಧಿಕ ಪರ್ಸೆಂಟ್ ಕಡೆಗೆ ನೀವು ಮ್ಯಾಚ್ ಮಾರ್ಕ್, ಅಂದರೆ ಅದಕ್ಕೆ ಮನೆಯಲ್ಲಿ ನೀವು ಜೋಡಿಸ್ಬೇಕಾಗತ್ತೆ. ಇಲ್ಲಿ ತುಂಬ ಕಡಿಮೆ ಯಾವುದು, ಸಲ್ಫರ್. ಅದಕ್ಕೆ ನೆಕ್ಸ್ಟು ಹಾಗೆ CFC, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್. ಆಮೇಲೆ ಮೀಥೇನ್. ಹೈಯೆಸ್ಟ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ BDCA ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 570ರಲ್ಲಿ ಒಂದು ಹೊಂದಿಸಿ ಬರೆಯಿರಿ ಇದೆ. ಅಲ್ಲಿ ಯಾವ ಯಾವ ಅನಿಲಗಳು ಗ್ಲೋಬಲ್ ವಾರ್ಮಿಂಗಿಗೆ ಎಷ್ಟೆಷ್ಟು ಪರ್ಸೆಂಟ್ ಕೊಡುಗೆಯನ್ನು ನೀಡ್ತಾ ಇದ್ದಾವೆ ಅಂತ ಕೊಟ್ಟಿದ್ದೀನಿ. ನೋಡಿ, ಹೊಂದಿಸಿ ಬರೆದಿದೆ. ಕಾರ್ಬನ್ ಡೈಆಕ್ಸೈಡು 64% ಇದೆ ಹೈಯೆಸ್ಟು, ಆಯಿತಾ. ಇಲ್ಲಿ ಕನಿಷ್ಠದಿಂದ ಗರಿಷ್ಠ ಅಂತ ಹೇಳ್ದವ್ರೆ. ಹಾಗಾಗಿ ಇಲ್ಲಿ ಸಲ್ಫರ್ ತುಂಬ ಕಡಿಮೆ ಇದೆ. ಹಾಗಾಗಿ ಅದನ್ನು ನೀವು ಫಸ್ಟ್ ಚೂಸ್ ಮಾಡಬೇಕಾಗತ್ತೆ. ಆಮೇಲೆ CFC 14%, ನೆಕ್ಸ್ಟು ಮೀಥೇನ್ 20%. ನೆಕ್ಸ್ಟ್ ತುಂಬ ಗರಿಷ್ಠ ಯಾವುದು ಹೈಯೆಸ್ಟು ಗ್ಲೋಬಲ್ ವಾರ್ಮಿಂಗ್ ಅಂದಾಗ ಹೈಯೆಸ್ಟ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ಓಕೆ, ಆಯಿತಾ. ಹಾಗಾಗಿ ಇಲ್ಲಿ ಕನಿಷ್ಠದಿಂದ ಗರಿಷ್ಠ ಕಡೆಗೆ ನೀವು ಜೋಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ಮಾನವರಲ್ಲಿ ಮೆಲಟೋನಿನ್ ರಸದೂತ ಮೀನ್ಸ್ ಹಾರ್ಮೋನ್ ನಿದ್ರಾ ಎಚ್ಚರ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದು. ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಯಾವುದು, ಪೀನಿಯಲ್ ಗ್ರಂಥಿ. ಆ ಪೀನಿಯಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು, ಮೆಲಟೋನಿನ್ ಹಾರ್ಮೋನ್. ಇದು ನಮ್ಮನ್ನ ನಿದ್ರೆಯಲ್ಲೂ ಎಚ್ಚರವಾಗಿರುವಂತೆ ಮಾಡುತ್ತೆ. ಹಾಗಾಗಿ ಇದು ನಾವು ನಿದ್ರಾ ಎಚ್ಚರ ಹಾರ್ಮೋನ್ ಅಂತೀವಿ. ಇನ್ನು ಬಿ, ದೀರ್ಘಾವಧಿಯ ಹೈಪರ್ಗ್ಲೈಸಿಮಿಯವು ಡಯಾಬಿಟಿಸ್ ಮೆಲಿಟಸ್ ಅನ್ನು ಉಂಟು ಮಾಡುತ್ತದೆ. ಹೌದು, ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಹೆಚ್ಚಾಗುತ್ತೆ, ಇನ್ಸುಲಿನ್ ಕಡಿಮೆ ಆಗುತ್ತೆ. ಆಗ ಬರುವ ರೋಗ ಯಾವುದು, ಡಯಾಬಿಟಿಸ್ ಮೆಲಿಟಸ್. ಹಾಗಾಗಿ ಬಿನೂ ಸಹ ಏನಾಗಿದೆ, ಸರಿ ಇದೆ.
ಥೈರಾಯ್ಡ್ ರಸದೂತದ ಕೊರತೆಯಿಂದಾಗಿ ಆಕ್ರೋಮೆಗಾಲಿ ಉಂಟಾಗುತ್ತದೆ. ರಾಂಗು ಥೈರಾಕ್ಸಿನ್ಗೂ ಥೈರಾಯ್ಡ್ ಗ್ರಂಥಿಗೂ ಥೈರಾಯ್ಡ್ ಹಾರ್ಮೋನ್ಗೂ ಅಥವಾ ಥೈರಾಕ್ಸಿನ್ ಹಾರ್ಮೋನ್ಗೂ ಆಕ್ರೋಮೆಗಲು ಯಾವುದೇ ಸಂಬಂಧ ಇಲ್ಲ. ಆಯ್ತಾ. ಇನ್ನು ಮತ್ತೊಂದು ಥೈಮೋಸಿನ್ ರಸದೂತವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ಅದು ನೀಡುತ್ತದೆ. ಸರಿ, ಹಾಗಾಗಿ ಇದು ಸರಿ ಇದೆ, ಡಿನೂ ಸರಿ ಇದೆ. ಹಾಗಾಗಿ ಎ, ಬಿ ಮತ್ತು ಡಿ ಮಾತ್ರ. ಓಕೆ. ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, ಪೇಜ್ ನಂಬರ್ 30, ಪೇಜ್ ನಂಬರ್ 430, ಪೇಜ್ ನಂಬರ್ 429 ಓಪನ್ ಮಾಡಿ ಸಿಗುತ್ತೆ. ಇಲ್ಲಿ ನೋಡಿ, ಪೀನಿಯಲ್ ಗ್ರಂಥಿಯಿಂದ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಪೀನಿಯಲ್ ಗ್ರಂಥಿ. ಇದರಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ಮೆಲಟೋನಿನ್. ಇದಕ್ಕೆ ನಾವು ನಿದ್ರಾ ಎಚ್ಚರ ಹಾರ್ಮೋನ್ ಅಂತೀವಿ. ಓಕೆ. ಮತ್ತೊಂದು ಆಕ್ರೋಮೆಗಾಲಿ ರೋಗ ಬರುವುದು ಬೆಳವಣಿಗೆ ಹಾರ್ಮೋನ್, ಗ್ರೋತ್ ಹಾರ್ಮೋನ್ ಮಿತಿ ಮೀರಿ ಉತ್ಪತ್ತಿಯಾದಾಗ. ಹಾಗಾಗಿ ಆಕ್ರೋಮೆಗಾಲಿಗೂ ಥೈರಾಯ್ಡ್ ಗ್ರಂಥಿಗೂ ಯಾವುದೇ ಸಂಬಂಧ ಇಲ್ಲ. ಓಕೆ. ಮತ್ತೊಂದು ಥೈಮಸ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಥೈಮೋಸಿನ್. ಇದೇನು ಮಾಡುತ್ತೆ? ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನೇನು ಮಾಡುತ್ತೆ? ಹೆಚ್ಚು ಮಾಡುತ್ತೆ. ಮತ್ತೊಂದು, ಈ ಕೆಳಗೆ ನೀಡಲಾದ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಔಷಧಿ ವರ್ಗ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಅನಲ್ಜೆಸಿಕ್, ಆಸ್ಪರಿನ್ ಅಂದರೆ ನೋವು ನಿವಾರಕ. ನೋವು ನಿವಾರಕಕ್ಕೆ ಉದಾಹರಣೆ ಯಾವುದು? ಆಸ್ಪರಿನ್. ಆಸ್ಪರಿನ್ ಒಂದೇನು? ನೋವು ನಿವಾರಕ. ಸರಿ ಇದೆ. ಆಂಟಿಬಯೋಟಿಕ್ಸ್ ಉದಾಹರಣೆ ಟೆಟ್ರಾಸೈಕ್ಲಿನ್, ಇದು ಒಂದು ಆಂಟಿಬಯೋಟಿಕ್ಸ್. ಟ್ರಾನ್ಸ್ಲ್ಯೂಸೈಸರ್ ಉದಾಹರಣೆ ಆಲ್ ಫ್ರಜೋಲಮ್ ಇದೆ, ಇದು ಸರಿ ಇದೆ. ಇನ್ನು ಆಪ್ಷನ್ ಡಿ ಡಿ ಬಂದು ಆಂಟಿ ಡಿಪ್ರೆಸೆಂಟ್ಸ್ ಇದೆ. ಆಂಟಿ ಡಿಪ್ರೆಸೆಂಟ್ಸ್ ಕ್ಲೋರೋಕ್ವಿನ್ ಇದೆ, ಇದೊಂದು ಮಲೇರಿಯಾ ಔಷಧಿ. ಕ್ಲೋರೋಕ್ವಿನ್ ಒಂದು ಮಲೇರಿಯಾ ಔಷಧಿ. ಹಾಗಾಗಿ ಇದು ಒಂದು ಆಂಟಿ ಡಿಪ್ರೆಸೆಂಟ್ ಅಲ್ಲ. ಹಾಗಾಗಿ ಇಲ್ಲಿ ಎ ಮತ್ತು ಎ ಬಿ ಆಪ್ಷನ್ 2 ಎ, ಬಿ ಮತ್ತು ಸಿ ಮಾತ್ರ ಹೊಂದಾಣಿಕೆ ಆಗ್ತಾ ಇದ್ದಾವೆ. ಡಿ ಹೊಂದಾಣಿಕೆ ಆಗೋದಿಲ್ಲ. ಪೇಜ್ ನಂಬರ್ 61 ಓಪನ್ ಮಾಡಿ ನೋಡಿ. ಇಲ್ಲಿ ಕನ್ನಡ ನಾವು ಕನ್ನಡದಲ್ಲಿ ಇದೆ, ಹಾಗೆ ಇಂಗ್ಲೀಷ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೀನಿ. ಓಕೆ. ನೋವು ನಿವಾರಕ ಅಂದಾಗ ಉದಾಹರಣೆ ಯಾವುದು? ಆಸ್ಪರಿನ್. ಓಕೆ ನೋಡಿ. ಓಕೆ. ಆಂಟಿಬಯೋಟಿಕ್ಸ್ ಅಂದರೆ ಅವು ಪ್ಯಾರಾಸಿಟಮಲ್ಲು, ಕ್ರೋಸಿನ್, ಮೆಡಾಸಿನ್ ಇವೆಲ್ಲ ಜ್ವರ ನಿವಾರಕ. ಅಂದರೆ ನಮ್ಮ ದೇಹದ ಟೆಂಪ್ರೇಚರ್ ಏನು ಮಾಡ್ತವೆ? ಡೌನ್ ಮಾಡ್ತವೆ. ಆಂಟಿಬಯೋಟಿಕ್ಸ್ ನೋಡಿ, ಆಂಟಿಬಯೋಟಿಕ್ಸ್. ಅದೇ ಮತ್ತೊಂದು ಯಾವುದು? ಆಂಟಿಡಿಫ್ರೆಸೆಂಟ್ಸ್ ಉದಾಹರಣೆ ಬೆಂಜಡಿನ್ ಮತ್ತು ಕೊಕಾಡಿನ್. ಓಕೆ. ಮತ್ತೊಂದು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಸಂರಕ್ಷಿತ ಪ್ರದೇಶದ ಹೆಸರು ಕೊಟ್ಟವರೇ, ಬಿ ಭಾಗದಲ್ಲಿ ವಿಧ ಕೊಟ್ಟಿದ್ದಾರೆ. ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಇದು ಒಂದು ಸಂರಕ್ಷಣಾ ಮೀಸಲು ಪ್ರದೇಶ. ಅಪ್ಸರಕೊಂಡ ಮುಗಳಿ ಸಮುದ್ರ ಪ್ರದೇಶ ಇದೊಂದು ವನ್ಯಜೀವಿ ಅಭಯಾರಣ್ಯ. ಕೊಕ್ಕರೆ ಬೆಳ್ಳೂರು ಇದೊಂದು ಸಮುದಾಯ ಮೀಸಲು ಪ್ರದೇಶ. ಹಂಪಿ ಇದೊಂದು ರಾಷ್ಟ್ರೀಯ ಉದ್ಯಾನವನ. ಒಗ್ರೇಕನ್ ಜೀವ ವೈವಿಧ್ಯ ಪಾರಂಪರಿಕ ತಾಣ. ಹಾಗಾಗಿ ಇಲ್ಲಿ 3 ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 543, 544, 617 ಓಪನ್ ಮಾಡಿ ಸಿಗುತ್ತೆ. ನೋಡಿ, ಕೊಕ್ಕರೆ ಬೆಳ್ಳೂರು ಇದು ಒಂದು ಸಮುದಾಯ ಮೀಸಲು. ಹಂಪಿ ಇದು ಒಂದು ರಾಷ್ಟ್ರೀಯ ಉದ್ಯಾನವನ. ಹೆಸರುಘಟ್ಟ ಬೆಂಗಳೂರು ಹೆಸರುಘಟ್ಟ ಇದೊಂದು ಹುಲ್ಲುಗಾವಲು. ಅಂದರೆ ಉಳಿದಿರುವ ಕೊನೆಯ ಸವನ್ನ ಪರಿಸರ ವ್ಯವಸ್ಥೆಯಾಗಿದೆ. ಯಾವುದು? ಬೆಂಗಳೂರು ಹೆಸರುಘಟ್ಟ. ಇನ್ನು ಮತ್ತೊಂದು ಪಾಯಿಂಟು. ಓಕೆ. OPEC ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಏನು ಕೇಳವ್ರೆ? ಒಪೆಕ್. ಇದು ಸಂಬಂಧಪಟ್ಟಿರುವುದು ಪೆಟ್ರೋಲಿಯಂಗೆ. ನೋಡಿ, ಮೊನ್ನೆ ಕೇಳಿದ TETಲಿ ಪೆಟ್ರೋಲಿಯಂಗೆ ನಾವು ಕಪ್ಪು ಚಿನ್ನ ಅಂತೀವಿ. ಪೆಟ್ರೋಲಿಯಂಗೆ ಕಪ್ಪು ಚಿನ್ನ ಅಂತೀವಿ, ಕಪ್ಪು ವಜ್ರ ಅಂತೀವಿ. ಓಕೆ.
ಇನ್ನು ಸುಸ್ಥಿರ ಸುಸ್ಥಿರ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಮೇಲಿನ ವಿಶ್ವ ಸಮ್ಮೇಳನ ಯಾವಾಗ 92 ಅಥವಾ ರಿಯೋ ಡಿ ಜನೈರೋ ಯಾವಾಗ 92. ಇನ್ನು ಸ್ಟಾಕ್ಹೋಮ್ ಸಮಾವೇಶ ಯಾವಾಗ 1972. ಓಕೆ, ಇಲ್ಲಿ ಸ್ಪೆಷಲ್ ಏನು, ಪರಿಸರಕ್ಕೆ ಸಂಬಂಧಿಸಿದ ಮೊದಲ ಜಾಗತಿಕ ಸಭೆ ಇದು. ಯಾವುದು? ಸ್ಟಾಕ್ಹೋಮ್ ಸಮಾವೇಶ 1972. ಓಕೆ, ಇದ್ರ ಮೇಲೆ ಸಹ ಪ್ರಶ್ನೆ ಆಗಿದೆ. ಇನ್ನು ಮತ್ತೊಂದು ಅಂಶಿ ಒಂದೇನು? ರಾಷ್ಟ್ರೀಯ ಉದ್ಯಾನವನ. ಈ ಥರ ಸಾಕಷ್ಟು ಪ್ರಶ್ನೆಗಳು ಸುಮಾರು 24 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಅಲ್ಲಿ 20 ಕ್ವಶನ್ಸನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನೂ 4 ಕ್ವಶನ್ಸನ್ನು ನಾವು ಜಿ ಕೆ ಸಂಬಂಧಪಟ್ಟಿವೆ. ಅವು ಜಿ ಕೆಗೆ ಸಂಬಂಧಪಟ್ಟಿವೆ. ಹಾಗಾಗಿ ಅವುಗಳನ್ನ ನಾನು ಹಾಗಾಗಿ ಹೋಗಿಲ್ಲ. ಯಾಕಪ್ಪ ಅಂದರೆ ಜಿ ಕೆ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀರಾ ಅಂತ. ಇನ್ನೂ 4 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಒಟ್ಟು 24 ಕ್ವಶನ್ಸ್ ಕವರ್ ಆಗಿದ್ದಾವೆ. ಇಲ್ಲಿ 20 ಕೊಟ್ಟಿದ್ದೀನಿ. ಇನ್ನೂ 4 ಪ್ರಶ್ನೆ ಕೊಡಬಹುದು. ಅವು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಹಾಗಾಗಿ ನೀವು ಸೈನ್ಸ್ ಬುಕ್ಕಲ್ಲಿ ಜಿ ಕೆಗೆ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರಾ ಅಂತ ನಾನು ಅವುಗಳನ್ನ ಚೂಸ್ ಮಾಡೋಕ್ಕೆ ಹೋಗಿಲ್ಲ, ಬಿಟ್ಬಿಟ್ಟಿದ್ದೀನಿ. ಓಕೆ, ಈ ಥರ ಪ್ರತಿ ಪರೀಕ್ಷೆ ನಡೆದಾಗ ಉತ್ತಮ ರಿಸಲ್ಟ್ ಕೊಡುತ್ತಿರುವ 100ಕ್ಕೆ 99% ಅಂದರೆ ಕರೆಂಟ್ ಸೈನ್ಸ್ ಬಿಟ್ಟು ಕರೆಂಟ್ ಸೈನ್ಸ್ ಅಂದಾಗ 1-2 ಪ್ರಶ್ನೆ ಮಿಸ್ ಆಗ್ತವೆ. ಯಾಕಪ್ಪ ಅಂದರೆ ಪುಸ್ತಕ ಬಂದಿರತಕ್ಕಂಥದ್ದು ಮೇ ಮಂತಲ್ಲಿ, ಏಪ್ರಿಲ್ ಎಂಡ್ ಮೇ ಮಂತಲ್ಲಿ ಪುಸ್ತಕ ಬಂದಿದೆ. ಆಯಿತಾ? ಇತ್ತೀಚೆಗೆ ಇವಾಗ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದಾಗ ಸಾಕಷ್ಟು ಕರೆಂಟ್ ಸೈನ್ಸ್ ಆಗಿರ್ತದೆ. ಆ ಕರೆಂಟ್ ಸೈನ್ಸ್ನ ನಾವು ಕವರ್ ಮಾಡಿರೋಕ್ಕೆ ಮೇ ಗಂಟ ಕವರ್ ಮಾಡಿದ್ದೀನಿ. ನಾನು ಮೇ ಗಂಟ ಕವರ್ ಮಾಡಿ ಹಾಕಿದ್ದೀನಿ. ಮೇ ಮುಂದಕ್ಕೆ ನೀವು ಅಪ್ಡೇಟ್ ಆಗಬೇಕಾಗಿತ್ತು. ಅಂತಹ ಕರೆಂಟ್ ಸೈನ್ಸ್ ಮೇಲೆ 1 or 2 ಮಿಸ್ ಆಗ್ಬೋದೇ ವಿನಃ ಇನ್ನು ಸಬ್ಜೆಕ್ಟ್ ಮೇಲೆ ಪ್ರತಿ ಎಕ್ಸಾಮ್ ಆದಾಗ 100ಕ್ಕೆ 99% ಅಥವಾ 100% ರಿಸಲ್ಟ್ ಕೊಡ್ತಲೇ ಬಂದಿದೆ. ನೀವು ಸಾಕಷ್ಟು ಪ್ರೂಫ್ಗಳನ್ನು ನೋಡಿದ್ದೀರಿ. ಸಾಕಷ್ಟು ಪ್ರೂಫ್ಗಳನ್ನು ಸುಮಾರು 3 ವರ್ಷ 4 ವರ್ಷದಲ್ಲಿ ಸುಮಾರು 70-80 ಎಕ್ಸಾಮ್ಗಳಾಗಿದ್ದಾವೆ. ಪ್ರತಿ ಎಕ್ಸಾಮ್ ಆದಾಗಲೂ ಪ್ರೂಫನ್ನು ಹಾಕ್ತೀನಿ. ಕ್ವಶನ್ನು, ಪೇಜ್ ನಂಬರು, ಕ್ವಶನ್ನು, ಆನ್ಸರು, ಪೇಜ್ ನಂಬರು, ಪೇಜ್ ಈ ಥರ ಕೊಡ್ತಾ ಬಂದಿದ್ದೀನಿ. ಸಾಕಷ್ಟು ಪರೀಕ್ಷೆಗಳಿಗೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ರಿಸಲ್ಟ್ ಕೊಡ್ತಲೇ ಇದೆ. ಹಾಗಾಗಿ ಪುಸ್ತಕವನ್ನು ಚೆನ್ನಾಗಿ ಓದ್ಕೊಳ್ಳಿ ಮುಂದೆ ಬರುವ ಎಕ್ಸಾಮ್ಗಳಿಗೆ. ಈ ಥರ ನೋಡಿ, ಇವಾಗ ಇನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ TET ಎಕ್ಸಾಮ್ ಆಯಿತು. ಅದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಪೇಪರ್ 1 ವಿಡಿಯೋ ಮಾಡಿದ್ದೀನಿ, ಪೇಪರ್ 2 ಸಹ ವಿಡಿಯೋ ಮಾಡಿದ್ದೀನಿ. ಇವೆಲ್ಲ ನೋಡಿದ್ದೀರಿ. ಅಲ್ಲಿ ಪೇಪರ್ 1 25ಕ್ಕೆ 23 ಪ್ರಶ್ನೆಗಳು ಬಂದಿದ್ದು ವಿಡಿಯೋ ಮಾಡಿದ್ದೀನಿ, ನೀವೇ ನೋಡಿ, ಅದು ವಿಡಿಯೋ ಇದೆ. ಪೇಪರ್ 2 25ಕ್ಕೆ 22 ಪ್ರಶ್ನೆಗಳು ಕವರ್ ಆಗಿದ್ದು TET ಪೇಪರ್ 1 ಪೇಪರ್ 2 ಈ ಥರ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ಮುಂದೆ ಇರುವ ಎಕ್ಸಾಮ್ಗಳಿಗೆ ಪುಸ್ತಕವನ್ನು 2-3 ಬಾರಿ ಓದ್ಕೊಳ್ಳಿ. ಈಗ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಮುಂದೆ ಬರಬಹುದಾದಂತಹ GPSTRಗೆ, PSTRಗೆ, HSTRಗೆ ಓಕೆ ಅದು ಎಸ್ಪೆಷಲಿ PM ಮೆಥಡ್ CB ಮೆಥಡ್ ಅವ್ರಿಗೆ ಈ ಒಂದು ಪುಸ್ತಕ ಓಕೆ ಅಂದರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ವರ್ಕ್ ಆಗುತ್ತೆ. ಈಗ ಆಲ್ರೆಡಿ ವರ್ಕ್ ಆಗಿದೆ ನೋಡಿ. 2022 ಸುಮಾರು ಇವಾಗ 3+4 ಅಂದ್ಕೊಳ್ಳಿ. ಆಲ್ರೆಡಿ 3 TETಗಳಾಗಿದ್ದು ಈಗ ಒಂದಾಗಿದೆ. 4 TETಗಳಲ್ಲಿ ಸುಮಾರು 98% ರಿಸಲ್ಟನ್ನು ಕೊಟ್ಟಿದೆ. 2022 GPSTR ಪರೀಕ್ಷೆಯಲ್ಲಿ 50ಕ್ಕೆ MCQs 50ಕ್ಕೆ 42 ಪ್ರಶ್ನೆಗಳು ಕವರ್ ಆಗಿದ್ದು, ಇನ್ನು ಡಿಸ್ಕ್ರಿಪ್ಟಿವ್ 100ಕ್ಕೆ 79 ಮಾರ್ಕ್ಸ್ ಕವರ್ ಆಗಿತ್ತು ಪೇಪರ್ 2.
ಹಾಗಾಗಿ ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಎಸ್ಪೆಷಲಿ ಪಿ ಎಮ್ ಮೆಥಡ್ ಅವರು, ಸಿ ಬಿ ಮೆಥಡ್ ಅವರು, ಅವರಿಗೆ ಉತ್ತಮ ಕಂಟೆಂಟ್ ಇರುವ ಪುಸ್ತಕ, ಕಂಪ್ಲೀಟ್ ಎನ್ ಸಿ ಆರ್ ಟಿ ಆಧಾರಿತ, ವೆಬ್ಸೈಟ್ಸ್ ಆಧಾರಿತ, ಪ್ರತಿ ವಿಚಾರವೂ ತುಂಬ ಡೀಪ್ ಆಗಿದೆ. ಈಗ ಪೀನಿಯಲ್ ಗ್ರಂಥಿ ಅಂದಾಗ ಅದರ ಮೇಲೆ ಕಂಪ್ಲೀಟ್ ಮಾಹಿತಿ ಇದೆ. ಇದರ ನೀವು ಪುಸ್ತಕವನ್ನು 2-3 ಬಾರಿ ಹೋಗಿ ನೋಡಿ, ಕ್ವಾಲಿಟಿ ಇದ್ದರೆ, ಚೆನ್ನಾಗಿದ್ದರೆ, ನಿಮಗೆ ಯೂಸ್ ಆಗುತ್ತೆ ಅಂದರೆ ಪರ್ಚೇಸ್ ಮಾಡಿಕೊಂಡು ಓದ್ಕೊಳ್ಳಿ. ಎಸ್, ಇವಾಗ ಮುಂದೆ ಬರಬಹುದಾದಂತಹ ಪಿ ಸಿ ಪರೀಕ್ಷೆಗಾಗಿ ಪುಸ್ತಕವನ್ನು ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ. ಜಸ್ಟು 1 ಮಂತ್ ಬ್ಯಾಕಲ್ಲಿ, ಜಸ್ಟ್ 1 ಮಂತು ಆಗಿಲ್ಲ, ಒಂದು 20 ಡೇಸ್ ಆಗಿರ್ಬೋದು. 20 ಡೇಸ್ ಬ್ಯಾಕಲ್ಲಿ ಪಿ ಎಸ್ ಐ, ಪಿ ಸಿ ಮತ್ತು ಎಸ್ ಡಿ ಎ ಮತ್ತು ವಿ ಎ ಒಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕವನ್ನು ಜಸ್ಟು 20 ಡೇಸ್ ಬ್ಯಾಕಲ್ಲಿ ಅಪ್ಡೇಟ್ ಮಾಡಿ ಬಿಟ್ಟಿದ್ದೀನಿ. ಮುಂದೆ ಬರಬಹುದಾದಂತಹ ಪಿ ಸಿ ಪರೀಕ್ಷೆಗೆ, ಪಿ ಎಸ್ ಐ ಪರೀಕ್ಷೆಗೆ ಇದು ಯೂಸ್ ಆಗುತ್ತೆ. ಇದು ಸಹ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ, ನೀವೆಲ್ಲ ನೋಡಿದ್ದೀರಿ. ಹಾಗಾಗಿ ಪುಸ್ತಕವನ್ನು 2-3 ಬಾರಿ ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.